ಹಲೋ ಸ್ನೇಹಿತರೆ, ಟೆಕ್ ಅನ್ವೇಷಣೆ ಕನ್ನಡ ಚಾನಲ್ಗೆ ಸ್ವಾಗತ. ನಾವಿವತ್ತು ಗೃಹಜ್ಯೋತಿ ಯೋಜನೆಗೆ ಸುಲಭವಾಗಿ ಹೇಗೆ ಅಪ್ಲೈ ಮಾಡೋದು ಎಂದು ನೋಡೋಣ. ನೀವು ಈ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ 𝗚𝗏 ವೆಬ್ಸೈಟ್ನ ಓಪನ್ ಮಾಡಿ, ಗೃಹಜ್ಯೋತಿ ಸ್ಕೀಮ್ನ ಸೆಲೆಕ್ಟ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಓಪನ್ ಮಾಡ್ಕೋಬೋದು. ಹಾಗೆ ಲ್ಯಾಂಗ್ವೇಜ್ನ ಇಂಗ್ಲೀಷ್ ಮತ್ತು ಕನ್ನಡ ಇದೆ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ವಿದ್ಯುತ್ ಸರಬರಾಜು ನಿಗಮನ ಸೆಲೆಕ್ಟ್ ಮಾಡಿ. ನಿಮ್ಮ ಬಿಲ್ನಲ್ಲಿರುವ ಖಾತೆ ಸಂಖ್ಯೆ ಅದನ್ನು ಟೈಪ್ ಮಾಡಿ. ಅದರಲ್ಲಿ ನಿಮ್ಮ ಹೆಸರು ಮತ್ತು ಅಡ್ರೆಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಬಳಕೆದಾರರ ವಿವರ, ಇದರಲ್ಲಿ ನೀವು ಓನರ್ ಆಗಿದ್ದರೆ ಮಾಲೀಕ ಎಂದು ಸೆಲೆಕ್ಟ್ ಮಾಡಿ, ಅಥವಾ ಕುಟುಂಬದ ಸದಸ್ಯರಾಗಿದ್ದರೆ ಕುಟುಂಬದ ಸದಸ್ಯರೆಂದು ಸೆಲೆಕ್ಟ್ ಮಾಡಿ, ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರರು ಎಂದು ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ಆಧಾರ್ ಸಂಖ್ಯೆನ ಎಂಟರ್ ಮಾಡಿ, ಪೂರ್ತಿಯಾದ ವಿವರ ಬರುತ್ತೆ. ಮತ್ತು ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTPನ ಟೈಪ್ ಮಾಡಿ ವ್ಯಾಲಿಡೇಟ್ ಕೊಡಿ. ಮತ್ತು ಡಿಕ್ಲರೇಷನ್ನಲ್ಲಿ ಅಗ್ರಿ ಮಾಡಿ, ವರ್ಡ್ ವೆರಿಫಿಕೇಷನ್ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ನೀವು ಟೈಪ್ ಮಾಡಿರೋ ವಿವರ ಎಲ್ಲ ಬರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಕರೆಕ್ಷನ್ ಇದ್ದರೆ ಎಡಿಟ್ ಮಾಡಿ ಮತ್ತು ಸಬ್ಮಿಟ್ ಕೊಡಿ. ನಿಮಗೆ ಸ್ವೀಕೃತಿ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ಪ್ರಿಂಟ್ನ ತೆಗಿಬೋದು. ಇದನ್ನ ಅಪ್ಲೈ ಮಾಡೋಕ್ಕೆ ಯಾವುದೇ ಚಾರ್ಜಸ್ ಕಟ್ಟಬೇಕಾಗಿಲ್ಲ, ಹಾಗಾಗಿ ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಕೋಬೋದು. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ವಿಡಿಯೋಗೊಂದು ಲೈಕ್ ಮಾಡಿ, ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.